ಇದು ನೂತನ ಬಜಾಜ್ ಶೋರೂಮ್ ಓಪನಿಂಗ್ ಕಾರ್ಯಕ್ರಮದ ವಿಶಿಷ್ಟ ಕ್ಷಣ. ಕಾರ್ಯಕ್ರಮದ ಗಣ್ಯಮಾನ್ಯರು ಸಸಿಗೆ ನೀರನ್ನು ಹಾಕುವುದರ ಮೂಲಕ ಚಾಲನೆಯನ್ನ ನೀಡಿದರು. ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಬಾಗಲಕೋಟ ರಸ್ತೆಯಲ್ಲಿ ಬಜಾಜ್ ಕುಟುಂಬಸ್ಥರ ನೂತನ ಶೋರೂಮ್ ಓಪನಿಂಗ್ ಕಾರ್ಯಕ್ರಮ ಇಂದು ನೆರವೇರಿತು. ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿದ ಶ್ರೀಗಳು ಆಧ್ಯಾತ್ಮಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿಗೆ ಶ್ರಮದ ಮಹತ್ವವನ್ನು ನೆನಪಿಸಿದರು. ಅವರು ಹೊಸ ಉದ್ಯಮಗಳು ಪ್ರಗತಿಯ ದಾರಿ ತೆರೆದರೆಂದು ಆಶೀರ್ವಾದವನ್ನ ನೀಡಿದರು. ಬಳಿಕ ಶೋರೂಮ್ ಮಾಲೀಕರು ತಮ್ಮ ಉತ್ಸಾಹಭರಿತ ಮಾತಿನಲ್ಲಿ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡುವ ಪ್ರತಿಜ್ಞೆಯನ್ನ ಮಾಡಿದರು. ಈ ಶೋರೂಮ್ಗಳಲ್ಲಿ ತಂತ್ರಜ್ಞಾನ ಮತ್ತು ಸೇವೆಯ ಉತ್ತಮ ಯೋಜನೆಯೊಂದಿಗೆ ಬಜಾಜ್ ಬೈಕ್ಗಳು ಹಾಗೂ ಆಟೋ ರಿಕ್ಷಾ 4 ಚಕ್ರದ ವಾಹನ ಹೊಸ ಕಾಲ ಪ್ರವೇಶ ಆರಂಭವಾಗಿದೆ. ಸ್ಥಳೀಯರು ಹಾಗೂ ಅತಿಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಶೋರೂಮ್ ಮಾಲೀಕರಿಗೆ ಸನ್ಮಾನಿಸಿ ಗೌರವಿಸಿ ಶುಭವನ್ನ ಹಾರೈಸಿದ್ರು. ಶೋರೂಮ್ ಮಾಲೀಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಗೌರವ ಸನ್ಮಾನ ಮಾಡಿದ್ರು. ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಬಾದಾಮಿ ಪಟ್ಟಣದ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಬಾದಾಮಿ ಪಟ್ಟಣದ ರಾಜಕೀಯ ಮುಖಂಡರುಗಳು, ಉದ್ಯಮಿದಾರರು ಭಾಗಿಯಾಗಿದ್ದರು. ವರದಿ ವೀರೇಶ್ ಸಿ ಸೊಬ್ಬರದ, ಕನಕ ಟಿವಿ, ಬಾದಾಮಿ. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮ್ಮ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಕರೆ ಮಾಡಿ. ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಪುರುಷ ಹಾಗೂ ಮಹಿಳಾ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಈ ಕೂಡಲೇ ಸಂಪರ್ಕಿಸಿ 9380661853 9380661853. ಒಂದು ಶಿಲ್ಪಿ ಕೊಟ್ಟಾಗ ಆ ಶಿಲ್ಪಿ ಹುಳಿ ಮತ್ತು ಸುತ್ತಿಗೆಯನ್ನು ತಗೊಂಡು ಹೊಡಿಯತ್ನಾಗ ಅದು ಬೆಟ್ಟಂಗ ಕಲ್ಲವ ಹೆಂಗ್ ಹೊಡಿತಾನೆ ಹಂಗ ಪೆಣಿಕೆ ಹಾರ್ಕೊಂತ ಬಂದ್ರೆ ಮಾತ್ರ ಅದು ಮುಂದೊಂದು ನಿರ್ಮಾಣಕ್ಕೆ ದೇವರ ಗುರು ಪೂಜೆ ಮಾಡುವಂತ ಮೂರ್ತಿ ಆಗ್ತದೆ. ಅದು ಏನಾದ್ರು ಅಕಸ್ಮಾತ್ ಹೊಡೆದಂಗೆಲ್ಲ ಹಿಂಗೆ ಹೊಡಿತು ಅಂದ್ರೆ ಅದು ಮುಂದೆ ಕಾಂಟೂನ್ಗೆ ಆಗ್ತದೆ. ಅದಕ್ಕೆ ಹೀಗೆ ಪ್ರೀತಿಯ ಸನ್ಮಾನವನ್ನು ನೀಡಿದ್ದಾರೆ. ಅದು ಒಂದು ಗುರು ಎರಡನೆಯ ತಾಯಿ ಹಾಗೆ ಒಂದು ಮಾತೃ ಹೃದಯದ. ತಾಲೂಕಿನವರು ದೊಡ್ಡ ಪ್ರಮಾಣದಾಗ ತೀರ್ಚಾದ ಆಟೋಮೊಬೈಲ್ಸ್ ಅನ್ನುವಂಥದ್ದು ಉದ್ಯೋಗವನ್ನು ತೆಗೆದು ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟು ಅವರ ಮನೆ ಕುಟುಂಬಕ್ಕೂ ಒಂದು ದಾರಿದೀಪವಾಗಿದ್ದಾರೆ. ಅವರಿಗೆ ಆ ಪರಮಾತ್ಮ ಇದೇ ತರನಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಆಟೋಮೊಬೈಲ್ಸ್ ಅಲ್ಲ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಉದ್ಯೋಗ ಕೊಡುವಂತ ಎಲ್ಲಾ ವ್ಯವಸ್ಥೆಯನ್ನು ಮಾಡುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅನ್ನುವಂತ ಮಾತನ್ನು ಹೇಳಿ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು 3000 ಮಠದ ಸನ್ನಿಧಿಯವರು ಬರಬೇಕಾಗಿ ಅನಿವಾರ್ಯ ಕಾರಣಲಿಂತ ಆರೋಗ್ಯದ ಪರಿಸ್ಥಿತಿ ಕುಡಿಯಲಿಂತ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಗಳು ಇವತ್ತು ತೀರ್ಜಾದೇವರು ಅವ್ರನ್ನ ಕರೆಸಲಿಕ್ಕೆ ಸಮಯ ಆಗಲಿದ್ದಾರೆ. ಬಹುಶಃ ನಮ್ಮಲ್ಲಿ ಎಲ್ಲರ ಜೀವನದೊಳಗೂ ಒಂದೊಂದು ಇತಿಹಾಸ ಇದ್ದೇ ಇರ್ತಾರೆ. ಎಲ್ಲರ ಬದುಕಿನೊಳಗೂ ಕಷ್ಟ ಇರ್ತದೆ, ಆದ್ರೆ ಶ್ರಮ ಇಲ್ಲ ನಮ್ದು. ಅದ್ರ ತಕ್ಕಂಗ ಶ್ರಮ ಇಲ್ಲ. ಶ್ರಮ ಪಟ್ಟಿದಂಗ ಫಲ ಸಿಗೋದಕ್ಕೆ ಒಬ್ಬ ತೀರ್ಜಾದೇವರ ಕಟ್ಟಡವಾಗಲಿ ಎದಕ್ಕೂ ಬರಲಿ ಡೈಲಿ ಸಂಜೆ ಮುಂದೆ ಬರುವುದು ಏನ್ ಮಾಡೋದು ಅದೆಲ್ಲ ಕೆಲಸ ಮಾಡಿದ್ರು. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅವರೆಲ್ಲ ಸಹಾಯ ಮಾಡಿದ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಖಲೀಫಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜ ಅವರು, ಈಗ ಜಯಾಳ ಅಜ್ಜ ಅವರು ನನ್ನ ಫ್ರೆಂಡ್ ಟೈಪ್ನೂ ಅದಾರವರು. ಆಮೇಲೆ ನಾವು ಒಂದೇ ಬ್ಯಾಂಕ್ದವರು, ನಾ ಚೇರ್ಮನ್ ಇದ್ರು, ಅವರು ಡೈರೆಕ್ಟರು ಅದಾರ.
ನಾವು ಬ್ಯಾಂಕಿಂದಾಗ ನಮ್ಮ ಜನತಾ ಮೈನಾರಿಟಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಏನು ಮಾಡಿದ್ರು, ಅದರಿಂದ ಅವರು ನಮ್ಮ ಡೈರೆಕ್ಟರ್. ಅವ್ರಿಗೆ ಅವರು ನನ್ನ ಕರೆದಿ ಬಂದರು. ಮಹೇಶ್ ಹೊಸಗೌಡ್ರು ಏನು ಮೊನ್ನೆ ಇಲ್ಲಿ ನಾವು ಒಂದು ಲಗ್ನಕ್ಕೆ ಹೋಗಿದ್ದೀವಿ, ಇಲ್ಲಿ ಮೊನ್ನೆ ಮಾತಾಡೋ ಮುಂದೆ ಮಾತಾಡಿದ್ವಿ, ನಾ ಬಂದು ನೋಡ್ತೇನೆ. ಅವತ್ತೇ ಬಂದು ಏನಾಗಿದ್ರಿ, ಮತ್ತು ಇನ್ನು ಯಾವಾಗಲೂ ನಾವು ಎಲ್ಲಿ ಬೇಕಾದ್ರು ವಿಜಯಪುರ ಹಿಂಗೆ ಮಾಡ್ರಿ, ಸಮಾಜಕ್ಕೆ ಹಿಂಗೆ ಮಾಡ್ರಿ, ನೀವು ಸ್ವಂತ ಹಿಂಗೆ ಬೆಳೀರಿ, ಇದು ಮಾರ್ಗದರ್ಶನ ಕೊಡ್ತಾರಲ್ಲ, ಭಾಳ ಖುಷಿ ಆಗತ್ತೆ. ನಾನು ಪಕ್ಷ ಬೇರೆ, ಆ ಪಕ್ಷ ಬೇರೆ, ಆದ್ರೂ ನನಗೆ ಸಲಹೆ ಸೂಚನೆ ಅವ್ರದ್ದು ಸಮಾಜಕ್ಕೆ ಬೆಳವಣಿಗೆ ಬಗ್ಗೆ ಅವ್ರೇನು ಸಹಾಯ ಮಾಡ್ತಾರಲ್ಲ, ಅದು ದೊಡ್ಡ. ಈಗ ಮೊನ್ನೆ ಹೇಳಿದ್ರು, ಅವ್ರ ಶಾದಿ ಮನೆ ಇಲ್ಲೇ ಐತಿ, ಎಸಿ 1 ಲಕ್ಷ ಇದಾವೆ ಬಾಡಿಗೆ ಅದು. ಮೊನ್ನೆ ಒಂದು ಯಾವುದೋ ಸ್ತಮ ಮಾಡ್ತೀನಿ ಅಂದ್ಕೊಳ್ಳೆ, ನನ್ನ ಬಾಡಿಗೆ ತಗೋಬೇಡ್ರಿ, ಫ್ರೀ ಆಗಿ ಕೊಡ್ತೀನಿ ಅಂದ್ರು. ಅದೇ ರೀತಿ ನಮ್ಮ ಹನುಮಂತ ಮಾವಿನ ಡಿಸ್ಟ್ರಿಕ್ಟ್ ಇದು JDS ಪ್ರೆಸಿಡೆಂಟ್ ಅದಾರ. ನಮ್ಮ ಪಕ್ಷ ಈಗ ವಿಲನ್ ಆಗಿ ನಾವು ಜೊತೆಗೆ ಅದೀವಿ, ಅದು ಬೇರೆ. ಬಟ್ ಏನಿದೆ ಅಂದ್ರೆ ಅವರು ಯಾವಾಗಲೂ ನಾನು ಒಂದು ಮಾತಿಗೆ ಬೆಲೆ ಕೊಟ್ಟಿದ್ರು. ಯಾವಾಗಲೂ ಬಂದ್ರು, ನಾ ಹೇಳಿದ್ರು, ಮನೆಗೆ ಬಂದ್ರು ಒಳ್ಳೆ ಮಾತಾಡಿ, ಹೆಂಗೈತೆ ಬೇಕಾದ್ರೆ ಹಿಂಗೆ ಮಾಡೋಣ ಅಂತ. ಬಟ್ ಸ್ವಲ್ಪ ಓಟ್ನಲ್ಲಿ ಅವರು MLA ಆಗಿಲ್ಲ. ಇನ್ನು ಮುಂದೆ ಭವಿಷ್ಯ ಇದೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಇವಾಗ ಬಜಾಜ್ ಆಟೋ ಕ್ರೆಡಿಟ್ ಲಿಮಿಟೆಡ್ ಅವರು RM रीजनल मैनेजर ಅವ್ರಿಗೆ ಒಂದು ಫೋನ್ ಮಾಡಿದ್ದೆ ನಾನು, ಬರೇ यही हमारा इस्लाम सिखाता है, सबके साथ चलना ही इंपॉर्टेंट है. तो मैं असल में शुक्रिया अदा करने के लिए खड़ा था, तो मैं बातें भी ज्यादा हो गई और मौलाना ने सिर्फ 2-3 मिनट में जो बातें बताई. एक मरतबा मैं हज को जाने से पहले 2012 में मौलाना के पास गया था मदरसे में, जाकर मौलाना मैं हज के लिए जा रहा हूँ, मुझे कोई एक नसीहत बताइए. नमस्कार. ನಾನು ಇವತ್ತು ಬಹಳ ಖುಷಿಯಿಂದ ತಮ್ಮ ಮುಂದೆ ನಿಂತಿದ್ದೇನೆ. ಏನು ಖುಷಿ ಅಂದ್ರೆ, ನಾನು ಇಷ್ಟ ಓಪನಿಂಗಿಗೆ ಬಜಾಜ್ ಶೋರೂಮ್ ಕಟ್ಟಿದೆ. ಆಮೇಲೆ ಆ ಓಪನಿಂಗಿಗೆ ಇಂಥ ಹಿರಿಯರು ಬಂದು ನಾನು ಓಪನಿಂಗ್ ಮಾಡಿದ್ರಲ್ಲ, ಇದರಿಂದ ಬಹಳ ಖುಷಿ ಆಗ್ತಾ ಇದೆ. ಸ್ವಾಮೀಜಿ ಅವ್ರಿಗೆ ನಾವು ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾನು 3000 ಮಟ್ಟ ಸ್ವಾಮೀಜಿ ಅವ್ರಿಗೆ ನಾವು ಇದ್ರಾಗ ಕಾರ್ಡ್ನಾಗ ಹೆಸರು ಹಾಕಿ ಅವ್ರನ್ನ ಕರೆದಿದ್ದೀವಿ. ಅವ್ರ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ, ಅವ್ರು ಫೋನ್ ಮಾಡಿ ಇವ್ರಿಗೆ ಹೇಳಿದ್ರು, ನಾವು ಒಂದು ಫೋನ್ ಮಾಡಿದ್ರೆ ಅವ್ರು ಬಂದ್ಬಿಟ್ರು. ನನಗೆ ಬಹಳ ಖುಷಿ ಅನಿಸ್ತು. ಏನಪ್ಪ, ನಮ್ಮ ಹಣೆಬಾರ ಬಹಳ ಚಲೋ ಐತಿ. ಯಾಕಂದ್ರೆ ಅವರು ಬ್ಯುಸಿ ಇರ್ತಾರ, ಅಂತ ಟೈಮ್ದಾಗ ಬರೀ ಫೋನ್ ಮಾಡಿ, ನಾನು ಅವ್ರ ಮಠಕ್ಕೂ ಹೋಗಿಲ್ಲ, ನಾನು ಬರೀ ಫೋನ್ ಮಾಡಿ ಹೇಳಿದ್ರೆ ಬಂದ್ರಲ್ಲ, ನನಗೆ ಬಹಳ ಖುಷಿ ಆಯ್ತು. ಆಮೇಲೆ ಆಶೀರ್ವಾದ ಕೊಟ್ಟರು, ಆ ಒಳ್ಳೆ ಆಗಲಿ ನನಗೂ, ಆಮೇಲೆ ಆ ಮಠಕ್ಕೂ ಒಳ್ಳೆ ಆಗಲಿ ಅಂತ ನಾನು ಇದು ಮಾಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಮೌಲಾನಾ ರಿಯಾಜ್ ಅಹಮದ್ ಸಿರಾಜ್ ಸಾಹಬ್ ಅವ್ರ ಅಪ್ಪರ ಹೆಸರು ಬಂತು ನನ್ನ ಬ್ಯಾಗ್. ರಿಯಾಜ್ ಅಹಮದ್ ಅಂದ್ರೆ ಅವ್ರ ಅಪ್ಪರ ಹೆಸರು ಯಾಕೆ ಬಂದ್ರೆ ನನ್ನ ಗುರುಗಳವರು. ನಾನು 5 ವರ್ಷ ಹುಬ್ಬಳ್ಳಿಯಲ್ಲಿ ಕಲ್ತೀನಿ, ಆ ಸ್ಕೂಲ್ ಒಳಗನ. ಅಲ್ಲೇ ಕಲ್ತಿದ್ದಾಗ ಅವರು ಇನ್ನೂ ಇವರು ಸಣ್ಣವರಿದ್ರು, ಇವರು ಎಲ್ಲೇ ಫಾರಿನ್ನಾಗ ಸೌದಿಯಾಗ ಇರ್ತಾ ಇದ್ರು. ಬಿಲ್ಡಿಂಗ್ ಕಟ್ಟಡವಾಗಲಿ ಎದಕ್ಕೂ ಬರಲಿ, ಡೈಲಿ ಸಂಜೆ ಮುಂದೆ ಬರುವುದು, ಏನ್ ಮಾಡೋದು, ಅದೆಲ್ಲ ಕೆಲಸ ಮಾಡಿದ್ರು. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅವರೆಲ್ಲ ಸಹಾಯ ಮಾಡಿದ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಖಲೀಫಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜ ಅವರು, ಈಗ ಜಳ್ಯಾಳ ಅಜ್ಜ ಅವರು ನನ್ನ ಫ್ರೆಂಡ್ ಟೈಪ್ನೂ ಅದಾರ ಅವರು. ಆಮೇಲೆ ನಾವು ಒಂದೇ ಬ್ಯಾಂಕ್ದವರು, ನಾ ಚೇರ್ಮನ್ ಇದ್ರೆ ಅವರು ಡೈರೆಕ್ಟರು ಅದಾರ. ನಾವು ಬ್ಯಾಂಕಿಂದಾಗ ನಮ್ಮ ಜನತಾ ಮೈನಾರಿಟಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಏನು ಮಾಡಿದ್ರು, ಅದರಿಂದ ಅವರು ನಮ್ಮ ಡೈರೆಕ್ಟರ್. ಅವ್ರಿಗೆ ಅವರು ನನ್ನ ಕರೆದಿ ಬಂದರು. ಮಹೇಶ್ ಹೊಸಗೌಡ್ರು ಏನು ಮೊನ್ನೆ ಇಲ್ಲಿ ನಾವು ಒಂದು ಲಗ್ನಕ್ಕೆ ಹೋಗಿದ್ದೀವಿ, ಇಲ್ಲಿ ಮೊನ್ನೆ ಮಾತಾಡೋ ಮುಂದೆ ಮಾತಾಡಿದ್ವಿ, ನಾ ಬಂದು ನೋಡ್ತೇನೆ. ಅವತ್ತೇ ಬಂದು ಏನಾಗಿದ್ರಿ, ಮತ್ತು ಇನ್ನು ಯಾವಾಗಲೂ ನಾವು ಎಲ್ಲಿ ಬೇಕಾದ್ರು ವಿಜಯಪುರ ಹಿಂಗೆ ಮಾಡ್ರಿ, ಸಮಾಜಕ್ಕೆ ಹಿಂಗೆ ಮಾಡ್ರಿ, ನೀವು ಸ್ವಂತ ಹಿಂಗೆ ಬೆಳೀರಿ, ಇದು ಮಾರ್ಗದರ್ಶನ ಕೊಡ್ತಾರಲ್ಲ, ಭಾಳ ಖುಷಿ ಆಗತ್ತೆ. ನಾನು ಪಕ್ಷ ಬೇರೆ, ಆ ಪಕ್ಷ ಬೇರೆ, ಆದ್ರೂ ನನಗೆ ಸಲಹೆ ಸೂಚನೆ ಅವ್ರದ್ದು ಸಮಾಜಕ್ಕೆ ಬೆಳವಣಿಗೆ ಬಗ್ಗೆ ಅವ್ರೇನು ಸಹಾಯ ಮಾಡ್ತಾರಲ್ಲ, ಅದು ದೊಡ್ಡ. ಈಗ ಮೊನ್ನೆ ಹೇಳಿದ್ರು, ಅವ್ರ ಶಾದಿ ಮನೆ ಇಲ್ಲೇ ಐತಿ, ಎಸಿ 1 ಲಕ್ಷ ಇದಾವೆ ಬಾಡಿಗೆ ಅದು. ಮೊನ್ನೆ ಒಂದು ಯಾವುದೋ ಸ್ತಮ ಮಾಡ್ತೀನಿ ಅಂದ್ಕೊಳ್ಳೆ, ನನ್ನ ಬಾಡಿಗೆ ತಗೋಬೇಡ್ರಿ, ಫ್ರೀ ಆಗಿ ಕೊಡ್ತೀನಿ ಅಂದ್ರು. ಅದೇ ರೀತಿ ನಮ್ಮ ಹನುಮಂತ ಮಾವಿನ ಡಿಸ್ಟ್ರಿಕ್ಟ್ ಇದು JDS ಪ್ರೆಸಿಡೆಂಟ್ ಅದಾರ. ನಮ್ಮ ಪಕ್ಷ ಈಗ ವಿಲನ್ ಆಗಿ ನಾವು ಜೊತೆಗೆ ಅದೀವಿ, ಅದು ಬೇರೆ. ಬಟ್ ಏನಿದೆ ಅಂದ್ರೆ
ಅವರು ಯಾವಾಗಲೂ ನಾನು ಒಂದು ಮಾತಿಗೆ ಬೆಲೆ ಕೊಟ್ಟಿದ್ರು. ಯಾವಾಗಲೂ ಬಂದ್ರು ನಾ ಹೇಳಿದ್ರು, ಮನೆಗೆ ಬಂದ್ರು ಒಳ್ಳೆ ಮಾತಾಡಿ ಹಿಂಗೈತೆ ಬೇಕಾದ್ರೆ ಹಿಂಗೆ ಮಾಡೋನು ಹಿಂಗೆ ಮಾಡೋನು ಅಂತ. ಬಟ್ ಸ್ವಲ್ಪ ಓಟ್ನಲ್ಲಿ ಅವರು MLA ಆಗಿಲ್ಲ. ಇನ್ನು ಮುಂದೆ ಭವಿಷ್ಯ ಇದೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಇವಾಗ ಬಜಾಜ್ ಆಟೋ ಕ್ರೆಡಿಟ್ ಲಿಮಿಟೆಡ್ ಅವರು RM रीजनल मैनेजर ಅವ್ರಿಗೆ ಒಂದು ಫೋನ್ ಮಾಡಿದ್ದೆ ನಾನು, बरे यही हमारा इस्लाम सिखाता है, सबके साथ चलना ही इंपॉर्टेंट है. तो मैं असल में शुक्रिया अदा करने के लिए खड़ा था, तो मैं बातें भी ज्यादा हो गई और मौलाना ने सिर्फ 2-3 मिनट में जो बातें बताई. एक मरतबा मैं हज को जाने से पहले 2012 में मौलाना के पास गया था मदरसे में, जाकर मौलाना मैं हज के लिए जा रहा हूँ, मुझे कोई एक नसीहत बताइए. MK ಪಟೇಲ್ ಸಾಹೇಬ್ರು ಯಾವಾಗಲೂ ನನಗೆ ಸಹಾಯ ಸಹಕಾರ ಕೊಟ್ಕೊಂಡು ಬಂದಾರ. ಅದೇ ಅಷ್ಟೇ ಅಲ್ಲ, ಬ್ಯಾಂಕ್ ಇವ್ರ ಪುಲ್ಕೇಶಿ ಕೋಆಪರೇಟಿವ್ ಬ್ಯಾಂಕ್ ಇದೆ, ಆ ಬ್ಯಾಂಕ್ ಲಿಂದ ಫಸ್ಟ್ ನಾ ತಗೊಂಬಂದ ಬರೀ 75,000 ಸಾಲ ತಗೊಂಡಿದ್ದ. ಅವಾಗ 75,000 35 ವರ್ಷ 40 ವರ್ಷದಿಂದ ಬಾಳದು ದೊಡ್ಡದು. ಅವಾಗ ಯಾವುದೇ ನನ್ನ ಕಡೆ ಪೇಪರ್ ಇರಲಿಲ್ಲ. ಯಪ್ಪ ನೀವು ಉದ್ಯೋಗ ಮಾಡ್ತೀಯಾ ತಗೋ ನಾ ಕೊಡ್ತೀನಿ ಅಂತ ಹೇಳಿ. ಈ ಪಟ್ಟಣದಾಗ ಚೇರ್ಮನ್ ಇದ್ರು ಅವಾಗ ಅದು ನೆನಪು ಬರ್ತಾ ಇದೆ. ಯಾಕಂದ್ರೆ ಅವಾಗ ಅವರು ಸಹಾಯ ಮಾಡಿದಾಗ ನಾವು ಏನ ಬೆಳೆದೀವಿ ಅವಾಗ ನೆನಪು ಬರ್ತಾ ಇದೆ. ಪದೇ ಪದೇ ನಾವು ಅವ್ರಿಗೆ ಅವ್ರು ಅದೇ ಹೇಳೋರು, ರೊಕ್ಕ ಏನ್ ಬೇಕು ಕೊಡಿಸ್ತೀನಿ ತಗೋ, ಮುಂದುವರಿಬೇಕು, ಲಾಸ್ ಆಗ್ಬೇಡ, ಚಲುವಂಗ್ ಮಾಡ್ಕೊ ಹೋಗು, 4 ಮಂದಿಗೆ ಹೊಟ್ಟಿ ತುಂಬುವಂಗ್ ಕೆಲಸ ಮಾಡಿಸು. ಹಿರಿಯರ ನಿಮ್ಮ ಮುಂದಿದೆ, ನನಗೆ ಇಷ್ಟೆಲ್ಲ ಸ್ಟಾಪ್ ಆಗಿದೆ. ಇವತ್ತ 100 ಮಂದಿಗೆ ನಾವು ಇವತ್ತ ಇದು ನೌಕರಿಯನ್ನು ಕೊಟ್ಟಿದ್ದೀವಿ, ಕೆಲಸವನ್ನು ಕೊಟ್ಟಿದ್ದೀವಿ. ಅವ್ರ 100 ಫ್ಯಾಮಿಲಿ ನಡೀತಾ ಇದೆ. ಅದೇ ರೀತಿ ನಮ್ಮ ಎಸ್ ಪಟೇಲ್ ಇದು MK ಪಾಟೀಲ್ ಶೆಟ್ಟರ್ ಅಂತೂ ಪೊಲಿಟಿಕಲ್ ಆಗಿನೂ ಸಹಾಯ ಮಾಡಿದ್ರು. ಯಾಕಂದ್ರೆ ನಾವು ಜನತಾದಳದಾಗ ಹೆಗಡೆ ಸಾಹೇಬ್ರ ಪಾರ್ಟಿ ಇದ್ದಾಗ ಜನತಾದಳದಾಗ ಇದ್ದವ್ರು ನಾವು. ಜನತಾದಳದಾಗ ಇದ್ಲಿಂದ ಹೆಗಡೆ ಅವರು ತೀರ್ಕೊಂಡಿದ ನಂತರ ನಾವೆಲ್ಲರೂ ಕೂಡಿ ಬಿಜೆಪಿಗೆ ಹಿರಿಯರು, ನಮ್ಮೆಲ್ಲ ಹಿರಿಯರು ಆದ್ರು, ಅದ್ರ ಜೊತೆಗೆ ನಾವು ಹೋಗಿ ಹಂಗೆ ಬಿಜೆಪಿ ಸೇರ್ತಾರಲ್ಲ. ನಾವು ಸೇರಿದ್ದು ಈ ತರ ಎಲ್ಲ ನಮ್ಮ ಹಿರಿಯರು ಬಿಜೆಪಿಗೆ ಬಂದ್ರು, ನಾವೆಲ್ಲರೂ ಬಿಜೆಪಿ. ನಾವು ಸಣ್ಣರ್ಲಿಂದ ಒಂದು ಕಾರ್ಯಕರ್ತ, ಆಮೇಲೆ ಮಂಡಳ ಕಾರ್ಯದರ್ಶಿ, ಮಂಡಲ ಅಧ್ಯಕ್ಷ, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಅಧ್ಯಕ್ಷ, ರಾಜ್ಯ ಮಟ್ಟದ ಮೇಲೆ ನಮ್ಗೆ ಬೆಳೆಸಿದ್ರು.